ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ. गुरुदेवो महेश्वरः गुरु साक्षात् परब्रह्म तस्मै श्री गुरवे नमः. ಮೂರ್ತಿ ಸ್ವರೂಪನು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪರಾದ ಗುರುವಿಗೆ ನಮ್ಮ ವಂದನೆಗಳು. ಏಕಮಾಕ್ಷರಂ ಕಲಿಸಿದ ತಂ ಗುರು. ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾಗಿರುವ ಮಾನವನನ್ನು ತನ್ನ ಜ್ಞಾನದ ಬೆಳಕಿನಿಂದ ಕುರುಡುತನವನ್ನು ನಿವಾರಿಸುವವನೇ ಪರಮಗುರು. ಜಗತ್ತಿನ ಪ್ರಥಮ ಗುರುವೆಂದು ಪರಿಗಣಿಸಲ್ಪಡುವ ವೇದವ್ಯಾಸ ಶ್ರೀ ಕೃಷ್ಣದ್ವೈಪಾಯನರು ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿ ಜಗತ್ತಿಗೆ ಕೊಡುಗೆ ನೀಡಿದ ಅವರು ಜನಿಸಿದ ದಿನ ಆಷಾಢ ಮಾಸ ಪೌರ್ಣಮಿಯ ದಿನ. ಇಂದು ಗುರುಪೂರ್ಣಿಮೆ ಎಂದು ಆಚರಿಸುವುದು ನಮ್ಮ ಭಾರತದ ಹಿಂದೂ ಸನಾತನ ಧರ್ಮವಾಗಿದೆ. ಗುರಿಯೊಂದಿದೆ ಎಂದು ತೋರಿಸುವಾತ, ಬದುಕಿನ ಮೌಲ್ಯವ ಹೇಳುವಾತ, ತಪ್ಪನು ತಿದ್ದುತ್ತಾ ನಡೆಸುವಾತ, ಕೋಪವು ಬಂದರೆ ಸಹಿಸುವಾತ, ಸಾಧಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಗೌತಮ ಬುದ್ಧ ತನ್ನ ಮೊದಲ ಉಪನ್ಯಾಸವನ್ನ ಕೊಟ್ಟ ದಿನ ಈ ದಿನ. ತನ್ನ ಶಿಷ್ಯಂದಿರಿಗೆ, ತನ್ನ ವಿದ್ಯಾರ್ಥಿಗಳಿಗೆ ಮೊದಲ ಬೋಧನೆಯನ್ನ ಮಾಡಿದ ದಿನ ಅಂತ ಹೇಳಿ ಬೌದ್ಧರು ಈ ದಿನವನ್ನ ಗುರು ಪೌರ್ಣಿಮಾ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಹಾಗೇನೆ ಮಹಾಭಾರತ ಕಾವ್ಯವನ್ನ ಬರೆದಂತಹ ವೇದ ವ್ಯಾಸ ಮಹರ್ಷಿ ಅವರ ಜನ್ಮದಿನ ಇವತ್ತು ಅಂತ ಹೇಳಿ ಅವರ ಜನ್ಮದಿನವನ್ನು ಸಹ ಗುರು ಪೌರ್ಣಿಮೆ ಅಂತ ಹೇಳಿ ಆಚರಣೆ ಮಾಡೋದು ರೂಢಿಯಲ್ಲಿದೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ನೋಡಿ, ಗುರು ಅನ್ನುವ 2 ಅಕ್ಷರದಲ್ಲಿ ದಯ ಇದೆ, ಕರುಣೆ ಇದೆ, ಪ್ರೇಮ ಇದೆ. Take all the punishment as a positive thing. The teacher intentionally they won't hurt you. So there will be a important point or why they are treating you like that. So all the things, first you should take it positive, then you should look after the negative. Thank you all.